ಆ ಜರ್ನಿಯಲ್ಲಿ ನಾವು ಮಾಡಬೇಕಾಗಿರೋದು ಏನು? ಇಂಥ ಕೆಲಸಗಳು ನಾವು ಈ ದೇಶವನ್ನು, ಈ ಭೂಮಿಯನ್ನು ನಾವು ಬಿಟ್ಟು ಹೋಗುವಾಗ ನಾವು ಏನು ತಕೊಂಡು ಹೋಗಲ್ಲ. ಬರೀ ಏನ್ ತಕೊಂಡು ಹೋಗೋದಿಲ್ಲ ಇದೆ, ಈ ಮಕ್ಕಳ ಏನ್ ಮಾಡ್ತೀವಿ ನಾವು, ಇಂಥ ಒಳ್ಳೆ ಕೆಲಸಗಳು, ಇಂಥ ಏನು ಪುಣ್ಯ ಕೆಲಸಗಳು ಏನ್ ನಾವು ಮುಂದೆ ವರ್ಸ್ತೀವಿ, ಏನ್ ಆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಅದೇ ನಾವು ತಕೊಂಡು ಹೋಗುವಾಗ ನಾವು ಏನು ತಕೊಂಡು ಹೋಗಲ್ಲ. ಬರೀ ಖಾಲಿ ಹಾತ್ ಗೈಸ್ ಹೊತ್ತಾಸು. ಈ ಮಧ್ಯದಲ್ಲಿ ಇರೋ ನಮ್ ಜರ್ನಿ ಏನ್ ಮಾಡ್ತೀವಿ, ನಾವ್ ಏನ್ ಇರುತ್ತೆ ಈ ಮಕ್ಕಳಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ಎಲ್ರಿಗೂ ಬಡವರಿಗೆ ಏನು ನಾವು ಮುಂದೆ ಮಾಡ್ತೀವಿ, ಅದೇ ನಮ್ಗೆ ಒಳ್ಳೆತನ. ಅದರಲ್ಲಿ ನಮ್ಗೆ ದೇವರನ್ನು ನಮ್ಗೆ ಗುರುತಿಸೋದು. ಆವಾಗ್ಲೇ ಯಾವ್ದು ಒಂದ್ ಕೆಲಸ ಮಾಡ್ರೇನೆ ನಮ್ಗೆ ಎಲ್ಲಾ ಕಡೆ ನಮ್ಗೊಂದು ಹೆಸರು ಬರೋದು, ಒಂದು ಒಳ್ಳೆ ಒಂದು ಗುಣಗಳು ಬರೋದು. ಅದೇ ರೀತಿಯಲ್ಲಿ ತಾವು ತುಂಬಾ ಇಂತ ಹೇಳ್ಕೊಂಡಿದ್ರೆ ನಾವು ಹೇಳ್ತಾನೆ ಇರ್ತೀನಿ, ಹಗಲು ರಾತ್ರಿ ಆಗ್ತಾನೆ ಇರುತ್ತೆ. ಹೇಳ್ತಾ ಇರೋದು ಅವ್ರ ಬಗ್ಗೆ ಹೇಳ್ತಾ ಇದ್ರೆ, ನಮ್ ಸಾರು ಹೇಳ್ತಾ ಇದ್ರೆ ಹಗಲು ರಾತ್ರಿ ನಾವ್ ಇಲ್ಲೇ ಕೂತ್ಕೊಂಡಿರ್ಬೇಕು, ಪಾಳ್ಯ ಎಲ್ಲ ನಮ್ಗೆ ಎಲ್ಲ ಸಾಗಿಸ್ತಾ ಇರ್ಬೇಕು, ಊಟ ಎಲ್ಲ ಆ ತರ ಆಗುತ್ತೆ. ಇನ್ನ ಥಿಯೇಟರ್ ತುಂಬಾ ಜಾಸ್ತಿ ಇದೆ. ಇಂಥದ್ದು ಎಲ್ಲಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ದೇವರು, ಆ ಭಗವರು, ಆ ಭಗವಾನ್ ಎಲ್ಲ ಅವನಿಗೆ ಇನ್ನ ಒಳ್ಳೆ ರೀತಿ, ಇನ್ನ ಒಳ್ಳೆ ಶಕ್ತಿ ಕೊಟ್ಟು ಅವರಿಗೆ ಇನ್ನ ಆಶೀರ್ವಾದ ಮಾಡಿ. ಯಾಕಂದ್ರೆ ಒಂದೇ ನಾವು ಕೈನಿಂದ ಚಪ್ಪಾಳೆ ಹೊಡ್ರೆ ಆಗಲ್ಲ, ಅದ್ರಲ್ಲಿ ಸೌಂಡ್ ಬರಲ್ಲ. ಒಂದ್ ಟೀಮ್ ತಗೊಂಡು ಮಾಡ್ತಾ ಇದ್ದಾರಲ್ಲ, ಅದು ಒಂದು ನಮ್ಮ ಹೆಮ್ಮೆ. ಒಂದು ಎಲ್ಲಾ ಕೆಲಸಗಳಿಗೆ ನಾವು ಹೊಂದಾಣಿಕೆ ಇರಬೇಕು, ನಾವು ಒಗ್ಗಟ್ಟು ಇರಬೇಕು. ಆ ಒಗ್ಗಟ್ಟುವನ್ನು ಈ ಇಷ್ಟೊಂದು ದೊಡ್ಡ ತಾಲೂಕ್ಗೆ, ಯಾಕಂದ್ರೆ ಒಂದು ಮನೆಯಲ್ಲಿ ನಾವು ಏನನ್ನ ಚಿಕ್ಕ ಒಂದು ಏನನ್ನ ಕೆಲಸ, ಇದು ಬರ್ತ್ಡೇ ಪಾರ್ಟಿನೇ ಇಟ್ಕೊಳ್ಳೋಣ, ಒಂದು ಫಂಕ್ಷನ್ ಇಟ್ಕೊಂಡ್ರೆ ಎಷ್ಟು ಮಾತುಗಳು ಬರುತ್ತೆ, ನಿಮ್ಗೆಲ್ಲ ಗೊತ್ತಿರೋದು ವಿಷಯನೇ. ಅದು ಅವನ್ ಕರ್ದಿಲ್ಲ, ಇವನ್ ಕರ್ದಿಲ್ಲ, ಅಂದು ಹಂಗೆ, ಅದು ಖಾರ ಇಟ್ಟು, ಅದು ಮಿಠ ಆಗೋಯಿತು, ಅದು ಹಿಂಗೆ ಅಂತ ಒಂದು ಕಾರ್ಯಕ್ರಮ ನಾವೇನ ಆಯೋಜಿಸಿ ಮಾಡ್ಬೇಕಂದ್ರೆ ಎಷ್ಟೊಂದು ನಮ್ಗೆ ಬಾಧೆ ಬರುತ್ತೆ ಗೊತ್ತಾ. ಅಂಥ ಪ್ರಸ್ತುತಿದಲ್ಲಿ, ಅಂಥ ಈ ಎಲ್ಲಾ ಜಾತಿಗಳಲ್ಲಿ ನಮ್ಮ ಭಾರತದಲ್ಲಿ ವಿಶೇಷತೆ ಏನಂದ್ರೆ ಅನೇಕದಲ್ಲಿ ಏಕತಾ ನಮ್ಮ ದೇಶ. ಅಂಥ ಇದ್ರಲ್ಲಿ ಎಲ್ರಿಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಕೊಂಡು ಇಂಥ ಪುಣ್ಯ ಕೆಲಸಗಳು, ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಗೆ ಒಂದು ತುಂಬಾ ಖುಷಿಯ ಒಂದು ಹೆಮ್ಮೆಯ ಮಾತು. ಅದೇ ರೀತಿಯಲ್ಲಿ ತಾವುಗಳು ಇವತ್ತು ಏನ್ ನಮ್ಗೆ ಇಲ್ಲಿ ಶಾಲೆಗೆ ಬಂದು ಚಿಕ್ಕ ಪುಟಾಣಿ ಮಕ್ಕಳಿಗೆ ಏನ್ ಇವತ್ತು ಕೊಡ್ತಾ ಇದಾರೆ, ಅದು ನಿಮ್ಗೆ ಇನ್ನ ದೇವರು ಇನ್ನ ಒಳ್ಳೇದು ಮಾಡ್ಲಿ. ಆ ಬರೋ ದಿನಗಳಲ್ಲಿ ಇನ್ನ ಉನ್ನತ ಸ್ಥಾನಗಳಿಗೆ ನಿಮ್ಗೆ ಎಲ್ಲ ದೇವರು ಕಳಿಸ್ಲಿ ಅಂತ ಪ್ರಯುಕ್ತ ಅವರಿಗೆ ಹೇಳ್ಕೊಂಡೆ, ಈ ನಮ್ಮ ಹೈದರ್ ಸಫ್ದರ್ ಆಂಜನೇಯ ಸ್ವಾಮಿನಿಂದ ಹಾಗೂ ನಮ್ಮ ಈದ್ ಮಿಲಾದ್ ನಬಿ ಪ್ರಯುಕ್ತ ಏನ್ ಇವತ್ತು ಬಂದಿದ್ದಾರೆ, ನಮ್ಮ ಇದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವೆಲ್ಲ. ಈ ಒಳ್ಳೆ ಕಾರ್ಯಕ್ರಮ ಮಾಡಿ ಇಂತ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡಕ್ಕೆ ಇನ್ನ ದೇವರಲ್ಲಿ ಶಕ್ತಿ ಕೊಡ್ತಾ ಎಲ್ರಿಗೆ ಈ ಕೂತಿರೋಗೆ ವಂದಿಸ್ತಾ, एक शेर बोलकर मैं आपके सामने बात को खत्म करता हूँ. समाप्त फरमाए. जो पानी से नहाता है, इमरान, जो पानी से नहाता है सिर्फ कपड़े बदलता है. जो पानी से नहाता है सिर्फ वो कपड़े बदलता है. जो पसीने से नहाता है वो इतिहास बदलता है. इसके बाद हमारे बात करो, मैं बात करना. ಮೊದಲಿಗೆ ನಮ್ಮ ಒಂದು ಹುಸೇನ್ ಸರ್ ಅವರಿಗೆ ಗ್ರ್ಯಾಂಡ್ ಚಪ್ಪಾಳೆ ಹೊಡೆದು ಬೇಡ, ಎಲ್ಲರೂ ಚಪ್ಪಾಳೆ ಹೊಡೀರಿ. ಯಾಕಪ್ಪ ಈ ಒಂದು ಚಪ್ಪಾಳೆ ಅಂತಂದರೆ, ಅವ್ರಿಗೆ ಮೊದಲಿಗೆ ಭಾಷಣಕ್ಕಿಂತ ಮೊದಲೇ ಯಾಕೆ ಚಪ್ಪಾಳೆ ಹೊಡೆಸಿದ್ದು ಅಂತಂದರೆ, ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಬೇಕಂತಂದರೆ ತುಂಬ ಜಾಸ್ತಿ ಇದೆ. ಹೇಳ್ಬೇಕಂದ್ರೆ ಒಂದು ದಿನದಲ್ಲಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ, ನಾನು ಈ ಒಂದು ಶಾಲೆಗೆ ಬಂದು ಸುಮಾರು 6 ವರ್ಷ ಆಗ್ತಾಯಿದೆ. ಸೊ ಅವಾಗಿಂದ ಕೂಡ ನಾನು ನೋಡಿದ್ದೀನಿ. ಮುಳಬಾಗಿಲು ತಾಲೂಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹುಸೇನ್ ಸರ್ ಅವರು ಅಂತಂದರೆ, ನಮ್ಮ ಹುಸೇನ್ ಸರ್ ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂತಂದರೆ ಅವರು ಇಡೀ ತಾಲೂಕೆಲ್ಲ ಸುತ್ತಾಡಿ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಯಾವುದೋ ಒಂದು ಕಾರ್ಯಕ್ರಮ, ಅವರ ಕೈಯಲ್ಲಾಗಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಒಂದು ಕಾರ್ಯಕ್ರಮ ಆಗಲಿ, ನಗರ ಪ್ರದೇಶದಲ್ಲಾಗಲಿ, ಎಲ್ಲಾದರೂ ಆಗಲಿ ಅವ್ರ ನ್ಯೂಸ್ ಬಂದಿದೆ ಅಂತಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅದಕ್ಕೆ ಅರ್ಥ. ಯಾಕೆ ಅಂತಂದರೆ ಅವ್ರನ್ನ ಜನಮೆಚ್ಚಿದ ಒಂದು ಅಧ್ಯಕ್ಷರು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನೋಡ್ತಾ ಇದ್ದಾರೆ. ಈ ಒಂದು ಶಾಲೆಗೆ ಬಂದಾಗಿಂದ ಕೂಡ ನಾವು ಸುಮಾರು ಒಂದು 2-3 ಬೇಡಿಕೆ ಇಟ್ಟಿದ್ವಿ. ಆ ಒಂದು ಬೇಡಿಕೆಗಳನ್ನು ಅವರು ಈಡೇರಿಸಿದ್ದಾರೆ. ಮೊದಲಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಗೆ ಒಂದು 70 ಜನ ಮಕ್ಕಳಿದ್ರು ಅವಾಗ. ಆ ಒಂದು 70 ಜನ ಮಕ್ಕಳಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಯಾರೂ ಇದು ತಲೆಗೆ ಹಾಕ್ಕೊತಾ ಇರಲಿಲ್ಲ. ಆ ಒಂದು ಸಮಯದಲ್ಲಿ ನಮ್ಮ ಹುಸೇನ್ ಸರ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಪಾಪ ವಾಟರ್ ಫಿಲ್ಟರ್ ತಗೊಬಂದು ಕೊಟ್ಟರು.
ಹೊಡೀರಿ ಎಲ್ಲ ಚಪ್ಪಾಳೆ. ಅದೇ ರೀತಿಯಾಗಿ ನಂತರ ಅವರು ಫ್ಯಾನ್ ಇರಲಿಲ್ಲ ಈ ಶಾಲೆಯಲ್ಲಿ. ಫ್ಯಾನ್ ಇಲ್ಲದೆ ಇದ್ದಾಗ ಅವ್ರಿಗೆ ಹೇಳಿದ ತಕ್ಷಣ ಪಾಪ 5 ಫ್ಯಾನ್ ತಗೊಬಂದು ಕೊಟ್ಟರು. ಇವತ್ತು ಅವ್ರನ್ನ ನೆನೆಸ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಮೊನ್ನೆ ಕೆಲವೊಂದು ಪುಸ್ತಕ, ನೋಟ್ ಪುಸ್ತಕ ಎಲ್ಲ ಕೂಡ ನಮಗೆ ಕಲಿಕಾ ಸಾಮಗ್ರಿಗಳು ಇದು 2ನೇ ಸರಿ, ಇದಕ್ಕಿಂತ ಮೊದಲು ಕೂಡ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಉದ್ದೇಶದಿಂದ ಅದೇ ರೀತಿಯಾಗಿ ಈ ಒಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಈ ವರ್ಷ 2026ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಪಾಪ ತುಂಬ ಕಲಿಕಾ ಸಾಮಗ್ರಿಗಳು, ತಟ್ಟೆ, ಲೋಟ ಮತ್ತು ಕಲಿಕಾ ಸಾಮಗ್ರಿಗಳಾಗಿರ್ತದ ಪುಸ್ತಕ, ಬಟ್ಟೆಗಳು, ಇವು ಸರ್ ತಟ್ಟೆಗಳು ಎಲ್ಲ ತಗೊಬಂದಿದ್ದಾರೆ. ಸೊ ಅವ್ರಿಗೆ ನಾವೆಷ್ಟು ಋಣಿಯಾಗಿರ್ಬೇಕಂತಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಅವರು ನಮ್ಮ ನೈಬರ್ ವಾರ್ಡಲ್ಲೇ ಇದ್ದಾರೆ ಅವರು. ಸೊ ಅವ್ರಿಗೆ ಈ ಒಂದು ಶಾಲೆಯ ಮೇಲೆ ತುಂಬ ಇದಿದೆ, ಒಲವು ಇದೆ. ಸೊ ಏನಂತಂದರೆ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಬಡ ಮಕ್ಕಳು. ಸೊ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಪ್ರೈವೇಟ್ ಸ್ಕೂಲಲ್ಲಿ ದುಡ್ಡಿರ್ತಕ್ಕಂಥವರೆಲ್ಲ ಪ್ರೈವೇಟಲ್ಲಿ ಸೇರಿಸ್ಬಿಟ್ಟು ಅಲ್ಲಿ ಓದಿಸ್ತಾರೆ. ಸರ್ಕಾರಿ ಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳು ಎಲ್ಲ ಬಡ ಮಕ್ಕಳು. ನಾವು ದೇವರ ಸೇವೆ ಮಾಡಬೇಕಂತಂದರೆ ಈ ರೀತಿಯಾಗಿ ಒಂದು ಬಡವರಿಗೆ ದಾನ ಮಾಡಬೇಕು, ಇಲ್ಲಂತಂದರೆ ಮಕ್ಕಳಿಗೆ ದಾನ ಮಾಡಬೇಕು. ಇಂಥ ಒಂದು ದಾನ ಧರ್ಮದಲ್ಲಿ, ಈ ಸೇವೆಯಲ್ಲಿ ಹೇಳ್ಬೇಕಂತಂದರೆ ನಮ್ಮ ಹುಸೇನ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆಲ್ಲ ಹೋಗಿ ಅಲ್ಲೊಂದು ಅವರ ಒಂದು ಸಮಸ್ಯೆಗಳ ಬಗ್ಗೆ ವಿಚಾರಿಸೋದಾಗಲಿ, ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅವ್ರ ಬಗ್ಗೆ ಏನೋ ಒಂದು ಅವ್ರ ಕೈಯಲ್ಲಿ ಆದಷ್ಟು, ಇಲ್ಲಂತಂದರೆ ಬೇರೆಯವರ ಕೈಯೆಲ್ಲ ಒಂದು ಮಾಡಿಸ್ತಾರೆ. ಆ ಒಂದು ಒಳ್ಳೆಯ ಕೆಲಸಗಳನ್ನು ಸಮಾಜದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳು ಈ ರೀತಿಯಾಗಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಈ ಎಲ್ಲ ಇದರಲ್ಲಿ ದರ್ಗಾದಲ್ಲಿರ್ತಕ್ಕಂಥ ದೇವರು ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಆಂಜನೇಯ ಸ್ವಾಮಿ ಎಲ್ಲರೂ ಕೂಡ ಅವ್ರಿಗೆ ಮುಂದಿನ ಒಂದು ಕನಸುಗಳು ನನಸಾಗಲಿ. ಅವರ ಒಂದು ಜೀವನ ಒಳ್ಳೆಯ ರೀತಿಯಲ್ಲಿ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಲಿ, ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಮಕ್ಕಳಿಗೆ ತಮ್ಮೆಲ್ಲರೂ ಕೂಡ ಅವ್ರಿಗೆ ಋಣಿಯಾಗಿರಬೇಕು. ಯಾಕೆಂತಂದರೆ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರ ಒಂದು ವೃಂದದಿಂದ ನಮ್ಮ ಶಾಲಾ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಇವತ್ತು ವೇದಿಕೆ ಮೇಲೆ ಹಾಜರಾಗಿರುವಂತಹ ನಮ್ಮ ನೆಚ್ಚಿನ ನಾಯಕರು ಹಾಗೂ ಬಡವರ ಬಂಧು, ನಮ್ಮೆಲ್ಲರ ಆಶಾ ಕಿರಣ ಆಗಿರುವಂತಹ ನಮ್ಮ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಹುಸೇನ್ ಅಣ್ಣರು ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಮತ್ತೊಂದು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಮೊದಲನೇದಾಗಿ ಮುಲ್ಬಾಗಿಲು ಜನತೆಗೆ ಈದ್ ಮಿಲಾದುನ್ ನಬಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಸದಾ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈದ್ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ಸಾಮಗ್ರಿಗಳನ್ನು ವಿತರಣೆ ಮಾಡಕ್ಕೆ ಬಂದಿದ್ದೀವಿ. ಜಾಸ್ತಿ ನಮ್ಮಣ್ಣ ಜೊತೆ ಇರ್ತೀನಿ ನಾನು, ಶರಣ ಜೊತೆ. ಯಾವಾಗ ನೋಡಿದ್ರು ಅದೇ ಮಾತು ಬರುತ್ತೆ, ಸರ್ಕಾರಿ ಶಾಲೆಗಳಿಗೆ ಏನೋ ಒಂದು ಕೊಡಬೇಕು, ಏನೋ ಒಂದು ಕೊಡುಗೆ ಕೊಡಬೇಕು ಅಂತ. ಇದು ಹೈದರಿ ನಗರದಲ್ಲಿ ಮುಂಚಿತವಾಗಿ ಇದು ವಾಟರ್ ಫಿಲ್ಟರ್ ಕೊಟ್ಟಿದ್ರು, ತದನಂತರ ಫ್ಯಾನ್ಸ್ ಕೊಟ್ಟಿದ್ರು. ಇವಾಗ ಇದೆಲ್ಲ ಕೊಡ್ತಾ ಇದ್ದಾರೆ, ತಲೆಗೆ ಸಾಮಗ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡಿಕೊಂಡು ಈ ಥರ ಸರ್ಕಾರಿ ಶಾಲೆಗಳಿಗೆ ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. बैठो बात है, सिट डाउन जो ना हाँ देख कैमरा देख अरे